ಐಪಿಎಲ್ ಆರಂಭದ ಪಂದ್ಯ ಸೋಲಿನ ಬಳಿಕ ಮೊದಲ ಮ್ಯಾಚ್ ದೇವರಿಗೆ ಅಂತಿರುವ ಆರ್ಸಿಬಿ ಅಭಿಮಾನಿಗಳ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿವೆ. ಹೊಸ ಅಧ್ಯಾಯದಲ್ಲೂ ಹಳೆ ಸಂಪ್ರದಾಯ ಮರೆತಿಲ್ಲ ಅನ್ನೋ ಆರ್ಸಿಬಿ ಕಟ್ಟಾ ಅಭಿಮಾನಿಗಳಿಂದ ಡೈಲಾಗ್ಗಳು ಮೊಳಗಿವೆ. ಆರ್ಸಿಬಿ ಹೊಸ ಅಧ್ಯಾಯದಲ್ಲೂ ಮೊದಲ ಮ್ಯಾಚ್ ದೇವರಿಗೆ. ಆರ್ಸಿಬಿ ಅಭಿಮಾನಿಗಳ ದೇವರು ಮನಸ್ಸು ಪೋಸ್ಟ್ಗಳ ಡ್ರೋ. ಲೆಟ್ ಎವ್ರಿವನ್ ನೋ ಇದು ಆರ್ಸಿಬಿಯ ಹೊಸ ಅಧ್ಯಾಯ. ಹೊಸ ಅಧ್ಯಾಯ. ಕಿಂಗ್ ಕೊಹ್ಲಿ ಹೇಳಿದ ಆರ್ಸಿಬಿ ಹೊಸ ಅಧ್ಯಾಯದ ಡೈಲಾಗ್ ಕೇಳಿ ಆರ್ಸಿಬಿ ಅಭಿಮಾನಿಗಳಿಗೆ ಕಪ್ ಗೆದ್ದಷ್ಟೇ ಖುಷಿ ಕೊಟ್ಟಿತ್ತು. ಹೆಣ್ಮಕ್ಳು ಕಪ್ ಗೆದ್ದ ಮಧ್ಯೆ ಕೊಹ್ಲಿಯ ಈ ಹೊಸ ಅಧ್ಯಾಯದ ಘೋಷಣೆ ನಮಗೆ ಈ ಬಾರಿ ಕಪ್ ಗ್ಯಾರಂಟಿ ಅನ್ನೋ ಬಗ್ಗೆ ಅಭಿಮಾನಿಗಳಿಗೆ ದೊಡ್ಡ ಸುಳಿವು ಕೊಟ್ಟಿತ್ತು. ಇದು ಆರ್ಸಿಬಿಯ ಹೊಸ ಅಧ್ಯಾಯ. ಆದ್ರೆ ಹೊಸ ಅಧ್ಯಾಯದ ಮೊದಲ ಪುಟದಲ್ಲಿ ಆರ್ಸಿಬಿ ತಂಡ ಹೀನಾಯ ಸೋಲು ಕಂಡಿದೆ. ಚೆನ್ನೈ ತಂಡದ ವಿರುದ್ಧ ಆರ್ಸಿಬಿ 6 ವಿಕೆಟ್ಗಳಿಂದ ಸೋಲು ಕಂಡಿದೆ. ಸೋಲಿನ ನಡುವೆಯೂ ನಿರಾಸೆಗೊಳ್ಳದ ಆರ್ಸಿಬಿ ಕಟ್ಟ ಅಭಿಮಾನಿಗಳು ತಂಡದ ಬೆಂಬಲಕ್ಕೆ ನಿಂತಿದ್ದಾರೆ. ಏನಯ್ಯ ಗುರು, ಹೊಸ ಅಧ್ಯಾಯ ಹೆಂಗಿದೆ? ಇದು ಹೊಸ ಅಧ್ಯಾಯ, ಆದ್ರೆ ಬಿಡೋಕಾಗುತ್ತಾ ಹಳೆ ಸಂಪ್ರದಾಯ. ಫಸ್ಟ್ ಮ್ಯಾಚ್ ಯಾವಾಗ್ಲೂ ದೇವರಿಗೆ ಕಂಡ್ರಯ್ಯ ಅನ್ನೋ ರೀತಿ ಪೋಸ್ಟ್ ಮಾಡಿ ವೈರಲ್ ಮಾಡಲಾಗ್ತಿದೆ. ಮತ್ತೊಂದೆಡೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ಭೂತಯ್ಯನ ಮಗ ಅಯ್ಯು ಸಿನಿಮಾದ ಕಣ್ಣೀರಿಡುವ ದೃಶ್ಯವನ್ನ ಪೋಸ್ಟ್ ಮಾಡಿ ಏನಯ್ಯ ಗುರು ಹೊಸ ಅಧ್ಯಾಯ ಹಿಂಗಿದೆ ಅಂತೇಳಿರುವ ಸಾಲುಗಳನ್ನ ವೈರಲ್ ಮಾಡಲಾಗ್ತಿದೆ. ಫೇಲ್ ಆದೋನೆ ಪಾಸ್ ಆಗೋದು ಹೊಡಿಯೊಂಬತ್, ಫೇಲ್ ಆದೋನೆ ಪಾಸ್ ಆಗೋದು ಹೊಡಿಯೊಂಬತ್, ಜೈ ಆರ್ಸಿಬಿ ಜೈ ಧ್ರುವ ಅಂತ ನಿರ್ದೇಶಕ ಯೋಗರಾಜ್ ಭಟ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದೊಂದು ಸಾಲು ಆರ್ಸಿಬಿ ಅಭಿಮಾನಿಗಳಲ್ಲಿ ಉತ್ಸಾಹ ಹೆಚ್ಚಿಸಿ ಮುಗುಳು ನಗೆ ಬೀರುವಂತೆ ಮಾಡಿದೆ. ಮೊದಲ ಮ್ಯಾಚ್ ಸೋತಿರಬಹುದು, ನಾಳೆ ಅಸಲಿ ಆಟ ತೋರಿಸ್ತೀವಿ, ಹೊಡಿ 9 ಅಂತ ಕಾಲೆಳೆಯೋರಿಗೆ ಆರ್ಸಿಬಿ ಅಭಿಮಾನಿಗಳು ಟಾಂಗ್ ಕೊಡ್ತಿದ್ದಾರೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.